ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೇಕರಿ ಸ್ಟೈಲ್ ಆಪಲ್ ಕೇಕ್ ಮಾಡೋಣ. ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಬನ್ನಿ ಹೇಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 4 ಬನ್ ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಬನ್ ತೊಗೊಳ್ಳಿ. ನೀವು ಬ್ರೆಡ್ ಆದರೂ ತೊಗೋಬೋದು ಅಥವಾ ಪ್ಲೇನ್ ಕೇಕ್ ಆದರೂ ತೊಗೊಳ್ಬೋದು. ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇದೆಯೋ ಅದರಲ್ಲಿ ಈ ಆಪಲ್ ಕೇಕ್ ತುಂಬಾ ಈಸಿಯಾಗಿ ಮಾಡ್ಬೋದು. ಮಕ್ಕಳು ತುಂಬ ಕ್ರೇವಿಂಗಲ್ಲಿ ಇರ್ತಾರೆ. ಆ ಟೈಮಲ್ಲಿ ಈ ಆಪಲ್ ಕೇಕ್ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ಈ ರೀತಿಯಾಗಿ ನಾನು ಮಿಕ್ಸರ್ ಜಾರ್ಗೆ ಎಲ್ಲ ಬನ್ನನ್ನು ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಳಿ. ಇದು ಡೆಸಿಕೇಟೆಡ್ ಕೊಕೊನಟ್ಸ್ ಎಲ್ಲ ಪೌಡರ್ ಇರುತ್ತಲ್ವಾ, ಆ ರೀತಿ ಪುಡಿ ಆಗಬೇಕು. ಇದಕ್ಕಿಂತ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ಒಂದು ಬಾಣಲಿಗೆ 1 ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಿದ್ದೀನಿ. ತುಂಬ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಗೆ ಅದೇ ಕಪ್ಪಿನ ಪ್ರಮಾಣದಲ್ಲಿ 1 ಕಪ್ ನೀರನ್ನು ಹಾಕೊಳ್ಳಿ. ಚೆನ್ನಾಗಿ ಅದನ್ನು ಸಕ್ಕರೆ ಕರಗೋವರೆಗೂ ನೀವು ಕುದಿಸ್ಕೋಬೇಕು. ಕಲಿಸ್ತಾ ಕುದಿಸ್ಕೊಳ್ಳಿ. ನಿಮಗೆ ಪಾಕ ಚೆನ್ನಾಗಿ ಬರುತ್ತೆ. ಸೊ ಪಾಕ ತುಂಬ ಲೈಟಾಗಿರಬೇಕು. ತುಂಬ ಜಾಸ್ತಿ ಪಾಕ ಮಾಡೋಕ್ಕೆ ಹೋಗಬಾರ್ದು, ತುಂಬ ಅಂಟಂಟಾಗ್ಬಿಡುತ್ತೆ. ಹಾಗಾಗಿ ನೋಡಿ, ನಾನು ಇದೆಯಾ ಪಾಕ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೂ ಬಂದಿರಲಿಲ್ಲ. ಒಂದು 5 ಮಿನಿಟ್ಸ್ ಆದರೂ ಬೇಕಾಗುತ್ತೆ ಒಂದು ಲೈಟ್ ಪಾಕ ಬರೋದಕ್ಕೆ. ನೋಡಿ, ಈ ರೀತಿ ಆದ ತಕ್ಷಣ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ಅದಾದಮೇಲೆ ಚೆಕ್ ಮಾಡಿ ನೋಡಿ ಕೈಗೆ ಅಂಟ್ತಾ ಇರಬೇಕು. ಹಾಗೆ ಆ ಸಕ್ಕರೆ ನೀರು ಶೈನ್ ಆಗ್ತಾ ಇರುತ್ತೆ ನಿಮ್ಮ ಕೈಯಲ್ಲಿ. ನೋಡ್ತಾ ಇದ್ದೀರಲ್ಲ, ಆ ಸೌಂಡಲ್ಲೂ ಕೂಡ ಶೈನ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಶೈನ್ ಆದರೆ ಪಾಕ ರೆಡಿ ಇದೆ ಅಂತ ಅರ್ಥ. ಇಷ್ಟು ಪಾಕ ಆದರೆ ಸಾಕು, ತುಂಬ ಎಳೆ ಪಾಕ ಬರಬೇಕು ಅಂತ ಏನಿಲ್ಲ. ಅದಾದ ತಕ್ಷಣ ಒಂದು 1/4 ಕಪ್ಪಷ್ಟು ಕೋಕೋ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಕೋಕೋ ಪೌಡರಿಂದನೇ ನಮಗೆ ಆ ಆ್ಯಪಲ್ ಕೇಕ್ನ ಕಲರು ಸಿಗುವಂಥದ್ದು. ಸೊ ಇಲ್ಲಿ ಕೋಕೋ ಪೌಡರ್ನ ಚೆನ್ನಾಗಿ ಕರಗಿಸ್ಕೊಂಡು ಇದು ಒಂದು ಕುದಿ ಬರೋವರೆಗೂ ನೀವು ಇದನ್ನು ಕುದಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಬಾಯ್ಲ್ ಬರಲೇಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕೋಕೋ ಪೌಡರ್ದು ಹಸಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕೋಕೋ ಪೌಡರ್ ಹಾಕೊಂಡ್ಮೇಲೆ ಒಂದು ಕುದಿ ಈ ರೀತಿಯಾಗಿ ಬರೆಸಿ. ಈ ಕುದಿ ಬಂದಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಿಲ್ಕ್ ಪೌಡರಲ್ಲೂ ಕೂಡ ಸಕ್ಕರೆ ಇರುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆನ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಏನಾದರೂ ಗಂಟಾಯಿತು ಅಂದರೆ ವರಿ ಮಾಡೋಷ್ಟಿಲ್ಲ, ಆಮೇಲೆ ಅದು ಸರಿ ಹೋಗುತ್ತೆ. ಇದು ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ 1 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಕಾಯಿನ ತುರಿದ್ಬಿಟ್ಟು ಅದನ್ನು ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು. ಸರಿನಾ? ಇದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಪಲ್ ಕೇಕ್ಗೆ. ಬೇಕರಿನಲ್ಲಿ ನಾವು 10-15 ರೂಪಾಯಿ ಕೊಟ್ಟು ತರುವಂತಹ ಆ್ಯಪಲ್ ಕೇಕ್ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಲ್ವಾ? ಸೊ ಈ ರೀತಿಯಾಗಿಯೇ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಆ್ಯಪಲ್ ಕೇಕ್ನ ಮಾಡಿ ಮಕ್ಕಳಿಗೂ ತಿನ್ನಿಸಿ, ನೀವು ಕೂಡ ತಿನ್ನಿ. ಇದಾದ ತಕ್ಷಣ ನಾನು ಪುಡಿ ಮಾಡಿಟ್ಕೊಂಡಿರುವಂತಹ ಬನ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಪ್ರಮಾಣದಲ್ಲಿ ನಾನು ಹಾಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಬನ್ನನ್ನು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಸರಿನಾ? ಇದನ್ನು ಈಗ ಚೆನ್ನಾಗಿ ನಾವು ಮಾಡಿರುವಂತಹ ಮಿಶ್ರಣಕ್ಕೆ ಹೊಂದುವ ಹಾಗೆ ಕಲಿಸ್ಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ನಮಗೆ ಬಾಣಲಿ ಬಿಡಬೇಕು ಅಂದರೆ ತಳ ಬಿಡಬೇಕು, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಎತ್ತಿದ್ರೆ ಕೈಗೆ ಅಂಟಬಾರ್ದು. ಅಂಟ ಇಲ್ಲ ಅಂತ ಹೇಳಿದ್ರೆ ಇದು ರೆಡಿ ಆಗಿದೆ ಅಂತೇಳಿ ಅರ್ಥ. ನೋಡಿ, ಇಷ್ಟೇ ಪ್ರೊಸೀಜರು. ತುಂಬಾ ಈಸಿ ಅಲ್ವಾ? ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾದ ತಕ್ಷಣ 1-2 ನಿಮಿಷ ಈ ರೀತಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸರಿನಾ? ಸೊ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇನ್ನೇನು ಕೆಲಸ? ಆ್ಯಪಲ್ ಕೇಕ್ ಮಾಡೋದೇ ಕೆಲಸ. ಸೊ ಆ್ಯಪಲ್ ಕೇಕಿಗೆ ಆ್ಯಪಲ್ ಹಾಕ್ತೀವಿ ಅಂತಲ್ಲ, ಆ್ಯಪಲ್ನ ಶೇಪಲ್ಲಿ ನಾವು ಇದನ್ನು ಕೇಕ್ ಮಾಡ್ತೀವಿ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಆ್ಯಪಲ್ ಕೇಕ್ ಅಂತ ಕರೀತಾರೆ. ಸೊ ಆ್ಯಪಲ್ ಶೇಪಲ್ಲಿ ರೌಂಡಾಗಿ ನಾವು ಇದನ್ನು ಲಡ್ಡು ರೀತಿ ಮಾಡ್ಕೊಳ್ಳೋಣ. ಹಾಗೆ ಡೆಸಿಕೇಟೆಡ್ ಕೊಕೊನಟ್ ಏನಿರುತ್ತೆ, ಕೊಕೊನಟ್ ಪೌಡರ್ಗೆ ಮೇಲೆ ಕೋಟಿಂಗ್ ಕೊಟ್ಬಿಟ್ಟು ಇಟ್ಬಿಟ್ರೆ ನಮ್ಮ ಆ್ಯಪಲ್ ಕೇಕ್ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಮ ಮುಂದೆನೇ ಕಟ್ಟಿ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಕೈಗೆ ಅಂಟ್ಕೊಳ್ದೆ ಈ ಆ್ಯಪಲ್ ಕೇಕ್ ರೆಡಿ ಆಗಿದೆ. ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದನ್ನು ಯಾಕೆ ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ತರಬೇಕು? ಹೈಜೀನ್ ಕೂಡ ಮೇಂಟೈನ್ ಮಾಡೋದಾಗಿರುತ್ತೆ, ಮಕ್ಕಳು ಖುಷಿ ಆಗ್ತಾರೆ, ಮನೆಯಲ್ಲಿ ನಾವೇ ಮಾಡಿಕೊಟ್ಟ ಹಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ತಿಳಿಸಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ.
ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಹೊಸ ರೆಸಿಪಿ ಹೊಸ ವಿಡಿಯೋದೊಂದಿಗೆ. ಹಾಗಾದರೆ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗ. ನಮ್ಮ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ನೀವು ಈ ಆ್ಯಪಲ್ ಕೇಕ್ನ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ತಿನ್ನಿಸಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡಿ. ಅಲ್ಲಿವರೆಗೂ ಧನ್ಯವಾದಗಳು.